ಬಾಗಲಕೋಟೆಯಲ್ಲಿ ಮಗು ಕಳ್ಳತನ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಕಳ್ಳತನವಾಗಿದ್ದಂತ ಮಗು ಕೊನೆಗೂ ಪತ್ತೆಯಾಗಿದೆ. ತಾಯಿ ಈಗ ನಿಟ್ಟುಸಿರು ಬಿಟ್ಟಿದ್ದಾರೆ. ಮಗುವನ್ನ ತೆಗೆದುಕೊಂಡು ಹೋಗಿದ್ದ ಆಸ್ಪತ್ರೆ ಪಕ್ಕದ ರೂಮ್ ಮಹಿಳೆ. ಕಳ್ಳತನ ಮಾಡ್ಕೊಂಡು ಹೋದಂತ ಮಹಿಳೆ ಬೇರೆ ಎಲ್ಲೂ ಹೋಗಿರಲಿಲ್ಲ, ಪಕ್ಕದ ರೂಮ್ನಲ್ಲೇ ಇದ್ದಿದ್ದು. ಹಾಲು ಕುಡಿಸಿದ್ದೀರಾ ಅಂತ ಕೇಳಿದ್ರು. ಹೌದು ಎಂದಿದ್ದ ಮಹಿಳೆ ಸಾಕ್ಷಿ. ಕೂಸು ನಮ್ದೇ, ಹಾಲು ಕುಡಿಸಿದ್ದೀನಿ ಅಂತೇಳಿ ಈ ಮಹಿಳೆ ಹೇಳಿದ್ದಾರಂತೆ. ರೌಂಡ್ಸ್ಗೆ ಹೋದ ಡಾಕ್ಟರ್ ರಜನಿಗೆ ಮಾಹಿತಿ ನೀಡಿದ್ದಂತ ಸಾಕ್ಷಿ. ಪೊಲೀಸ್ ವಿಚಾರಣೆ ಸಂದರ್ಭದಲ್ಲಿ ಸಾಕ್ಷಿಗೆ ಹೆರಿಗೆನೇ ಆಗಿಲ್ಲ ಅನ್ನೋದು ಗೊತ್ತಾಗಿದೆ. ಈ ಮಾಹಿತಿ ಗೊತ್ತಾಗ್ತಾ ಇದ್ದಂತೆ ಕಳ್ಳಿ ತಗ್ಲಾಕೊಂಡಿರೋದು. ಮಗುವಿಗಾಗಿ ಕೆಲ ಕಾಲ ಜಿಲ್ಲಾಸ್ಪತ್ರೆಯಲ್ಲಿ ಒಂದು ಗೊಂದಲ ಸೃಷ್ಟಿಯಾಗಿತ್ತು. ಈ ಮಗು ನಮ್ದು ಅಂತ ಪಕ್ಕದ ರೂಮ್ ಅವರು ಹೇಳ್ತಾ ಇದ್ರು. ಮಗುವನ್ನ ಕರುಳ ಬಳ್ಳಿಯನ್ನ ಕಳೆದುಕೊಂಡಂತ ತಾಯಿ ಕೂಡ ಕಣ್ಣೀರು ಹಾಕ್ತಾ ಇದ್ರು. ಕೊನೆಗೂ ಈ ಕೇಸ್ಗೆ ಒಂದು ಸುಖಾಂತ್ಯ ಕಂಡಿದೆ. ಮಗು ಪತ್ತೆಯಾಗಿದೆ. ತಾಯಿ ನಿಟ್ಟುಸಿರು ಬಿಟ್ಟಿದ್ದಾರೆ. ಅಲ್ರಿ ಹಾಂ ನೀವು ಬರ್ರಿ. ನೀವು ಮಗು ಕಳ್ಕೊಂಡಿದ್ರೆ ನಿಮ್ಮ ಮಗು ಸಿಕ್ತ್ರಿ ಈಗ ಸಿಕ್ಕಿದ್ದಾರೆ ಸಿಕ್ಕ ಹಾಂ ಹಾಂ ಯಾವ ಏನು ಈಗೇನು ಹೇಳಿದಾರೆ ಮೇಡಮ್ ಅವರು ಈ ಮಗು ಹಾಂ ಹಾಂ ಒಂದು ನಿಮಿಷ ಮೇಡಮ್ ಏನಂತ ಹೇಳಿದ್ರು ಮೇಡಮ್ ಸಾಕ್ಷಿ ಹೀಗೆ ರೌಂಡ್ಸ್ ಮಾಡಿ ಬಂದಿದ್ದೆ. ಏನಂದು ಬೇರೆಯವ್ರನ್ನ ಯಾರೋ ಫೋನ್ ಮಾಡಿದ್ರಿ ಡೆಲಿವರಿ ಅಂತ ಕೇಳಿದ್ರು ಅಂತಂದ್ರು. ಪೊಲೀಸ್ ಮುಂದೆಲ್ಲ ಈಗ ಮಾಹಿತಿ ಕೇಳಾಗ್ತಿದ್ರಲ್ಲ, ಈಗ ಪಾಪ ಸಿಕ್ಕೈತೆ ನಾವು ಕೇಳಿದ್ರೆ ಹಾಲು ಕುಡ್ದತ್ತೇನೆ ಅಂತಾನು ಅನ್ಲಕ್ಕೆ. ಓಕೆ ಈಗ ನಂದೇ ಕೂಸು ಹಾಲು ಕುಡ್ಸಿನಂತಾನು ಒಂದು ಈಗ ಜಸ್ಟ್ 10 ನಿಮಿಷ ರೌಂಡ್ಸ್ ಮಾಡಿ ಬಂದಿದ್ದೆ. ಓಕೆ ಆ ಮಹಿಳೆದು ಡೆಲಿವರಿ ಆಗೈತ್ರಿ ಮೇಡಮ್? ಆಗಿಲ್ರಿ, ಡೆಲಿವರಿ ಆಗಿಲ್ಲ, ಹಂಗೆ ಬಂದು ಕುಂತಾಳೈತಿ. ಈಗ ನೀವು ಹೋದಾಗ ಗೊತ್ತಾಯ್ತೇನ್ರಿ ಮೇಡಮ್? ಇಲ್ಲಿ ಪೊಲೀಸವ್ರು ಕರ್ಕೊಂಬಂದ್ರು. ಮತ್ತೆ ಆಕಿನ ಜೋಡಿ ಬಂದವ್ರು ಸಹಿತ ಮತ್ತೆ ಆಕಿ ಏನೋ ಅಂದೇ ಇಲ್ರಿ, ಬೇರೆಯವ್ರು ಫೋನ್ ಮಾಡ್ಯಾರ ಅಂತಾನೆ ಅಂದಾಳಕ್ಕೆ. ಓಕೆ ಅಂದ್ರೆ ಈಗ ವಾರ್ಡ್ನಾಗ ಅಡ್ಮಿಟ್ ಇದಾರಲ್ರಿ ಮೇಡಮ್ ಅವರು? ಅದಾರ ಹಾಂ ಹಾಂ ಅಲ್ಲ, ಲಾಸ್ಟ್ ವಾರ್ಡ್ನ ಅದಾಳ್ರಿ. ಓಕೆ ಅಲ್ರಿ ಹಾಂ ನೀವು ಬರ್ರಿ. ನೀವು ಮಗು ಕಳ್ಕೊಂಡಿದ್ರೆ ನಿಮ್ಮ ಮಗು ಸಿಕ್ತ್ರಿ ಈಗ ಸಿಕ್ಕಿದ್ದಾರೆ ಸಿಕ್ಕ ಹಾಂ ಹಾಂ ಯಾವ ಏನು ಈಗೇನು ಹೇಳಿದಾರೆ ಮೇಡಮ್ ಅವರು ಈ ಮಗು ಹಾಂ ಹಾಂ ಒಂದು ನಿಮಿಷ ಮೇಡಮ್ ಏನಂತ ಹೇಳಿ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಗುರು ಹಿರೇಮಠ್. ಕೊನೆಗೂ ಕೂಡ ಇದ್ದಂಥ ಗೊಂದಲಗಳಿಗೆ ಡಾಕ್ಟರ್ ರಜನಿ ಅವರೇ ತೆರೆ ಎಳೆದಂತೆ ಕಾಣಿಸ್ತಾ ಇದೆ. ಮಗು ಪತ್ತೆಯಾಗಿದ್ದ ಹೇಗೆ? ಪಕ್ಕದ ರೂಮ್ನ ಮಹಿಳೆ ಈ ಮಗುವನ್ನ ಎತ್ಕೊಂಡು ಹೋಗಿದ್ದಾದ್ರು ಯಾಕೆ? ನಿಜಕ್ಕೂ ಸೌಖ್ಯ ಏನಂತಂದ್ರೆ, ಜಿಲ್ಲಾ ಆಸ್ಪತ್ರೆ ನವಜಾತ ಶಿಶು ಕಳ್ಳತನ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಅನ್ನ ಕೂಡ ಈಗ ನೀಡಿರುವಂತದ್ದು. ಸದ್ಯ ಜಿಲ್ಲಾ ಆಸ್ಪತ್ರೆಯಲ್ಲಿ ಏನು ಮಾಬೂಬಿ ಅಂತಕ್ಕಂತ ಮಹಿಳೆ ತನ್ನ ಮಗುವನ್ನ ಕಳೆದುಕೊಂಡು ಒಂದು ಕಡೆ ರೋದನವನ್ನ ವ್ಯಕ್ತಪಡಿಸಿದ್ರೆ, ಇನ್ನೊಂದು ಕಡೆ ಆ ಮಗುವನ್ನ ಕಳ್ಳತನ ಮಾಡಿರ್ತಕ್ಕಂತ ಸಾಕ್ಷಿ ಎಂಬ ಮಹಿಳೆ ಪಕ್ಕದ ರೂಮಿನಲ್ಲಿ ತಾನು ಕೂಡ ಹೆರಿಗೆ ಆಗಿದೆ ಅಂತ, ನಂದು ಕೂಡ ಹೆರಿಗೆ ಆಗಿದೆ, ಇದು ನನ್ನ ಮಗು ಅನ್ನೋಂತ ಒಂದು ಬೀಗನ್ನ ಕಟ್ಕೊಂಡು ಹೋಗ್ತಾಳೆ. ಅಂದ್ರೆ ಸದ್ಯ ಅಲ್ಲಿ ಆಸ್ಪತ್ರೆಗೆ ವಿಸಿಟ್ ಮಾಡ್ಲಿಕ್ಕೆ ಹೋಗಿರ್ತಕ್ಕಂಥ ಡಾಕ್ಟರ್ ರಜನಿ ಅವರು ಅವರನ್ನ ವಿಚಾರಣೆ ಮಾಡ್ತಾರೆ. ಅಂದ್ರೆ ನೀವು ಹಾಲು ಉಣಿಸಿದ್ದೀರಿ ಮಗು ಅಂತ ಕೇಳ್ತಾರೆ. ಹಾಗೆ ಉಣಿಸಿದ್ದೀನಿ ಅಂತಕ್ಕಂಥ ಮಾಹಿತಿಯನ್ನ ನೀಡ್ತಾರೆ. ಅದಾದ ಬಳಿಕ ಅಲ್ಲಿ ಪಕ್ಕದ ರೂಮ್ ನಲ್ಲಿ ನರ್ಸು ಕೂಡ ಭೇಟಿಯಾದಂತ ಸಂದರ್ಭದಲ್ಲಿ ಇವರು ಯಾವುದೇ ರೀತಿಯಾಗಿ ಇಲ್ಲಿ ಹೆರಿಗೆ ಆಗಿಲ್ಲ ಅನ್ನುವಂಥದ್ದು ಒಂದ್ ಕಡೆ ಮಾಹಿತಿಯನ್ನ ನೀಡ್ತಾರೆ. ಅಂದ್ರೆ ಜಿಲ್ಲಾ ಆಸ್ಪತ್ರೆಯಲ್ಲಿ ಒಂದ್ ಕಡೆ ಮಗುವನ್ನ ಕಳೆದುಕೊಂಡ ತಾಯಿ ತನ್ನ ರೋದನ ವ್ಯಕ್ತಪಡಿಸಿದೆ. ಇತ್ತ ಮಗುವನ್ನ ಕದ್ದಿರ್ತಕ್ಕಂತ ಏನು ಸಾಕ್ಷಿ ಎಂಬಾತ ಮಹಿಳೆ ಆ ಜಿಲ್ಲಾ ಆಸ್ಪತ್ರೆ ಪಕ್ಕದ ರೂಮ್ ನಲ್ಲಿ ಇರ್ತಕ್ಕಂತ ಮಹಿಳೆ
ಸಾಕ್ಷಿ ಏನು ಆ ವೇಳೆ ವಿಚಾರಣೆ ಮಾಡಿದಾಗ ನಾವು ಕೂಡ ಈಗ ಮಗುವಿಗೆ ಹಾಲು ಉಣಿಸಿದ್ದೇನೆ ಅಂತಕ್ಕಂಥ ಮಾಹಿತಿಯನ್ನ ಒಂದ್ ಕಡೆ ನೀಡಿದ್ರೆ ಈ ಪಕ್ಕದಲ್ಲಿರ್ತಕ್ಕಂಥ ವಾರ್ಡ್ನ ಮಹಿಳೆಗೆ ಹೇಳುವಂತ ಸಂದರ್ಭ ಆಗತ್ತೆ. ಅದಾದ ಬಳಿಕ ಇದು ಮಗುವನ್ನ ಇಲ್ಲೇ ಸಿಕ್ಕಿದೆ ಅಂತಕ್ಕಂಥ ಮಾಹಿತಿಯನ್ನ ಕೂಡ ರಜನಿ ಅವರು ಸ್ಪಷ್ಟನೆಯನ್ನ ಈಗಾಗಲೇ TV5ಗೆ ನೀಡಿರುವಂತದ್ದು. ಸದ್ಯ ಮಗುವನ್ನ ಕಳೆದುಕೊಂಡಿರ್ತಕ್ಕಂಥ ತಾಯಿಗೆ ಈಗ ಮಗುವನ್ನ ಬಾಗಲಕೋಟೆ ಜಿಲ್ಲಾ SP ಅಮರನಾಥ್ ರೆಡ್ಡಿ ನೇತೃತ್ವದಲ್ಲಿ 3 ತಂಡಗಳನ್ನ ಮಾಡಿದ್ರು. ತಂಡದ ಸಂದರ್ಭದಲ್ಲಿ ಏನು ವಿಚಾರಣೆ ಒಂದ್ ಕಡೆ ನಡೀತಾ ಇದ್ರೆ ಇಲ್ಲಿ ಮಗು ಸಿಕ್ಕಿದೆ ಅಂತಕ್ಕಂಥ ಮಾಹಿತಿ ಸಿಕ್ಕ ಬಳಿಕ ಇಲ್ಲಿ ಪೊಲೀಸರು ಕೂಡ ಒಂದ್ ಕಡೆ ನಿರಾಳಾಗಿರುವಂತದ್ದು. ಸದ್ಯ ಈಗ ಜಿದ್ದಿ ಅಮರನಾಥ್ SP ಅವರ ನೇತೃತ್ವದಲ್ಲಿ ತಂಡ ರಚನೆ ಆಗಿತ್ತು. ಅದೆಲ್ಲವನ್ನ ಮಗುವಿನ ಒಪ್ಪಿಸುವಂತ ಕೆಲಸವನ್ನ ಅಲ್ಲಿ ಪೊಲೀಸರು ಒಂದ್ ಕಡೆ ಮಾಡಿರುವಂತದ್ದು. ಸದ್ಯ ಮಗುವನ್ನ ಕಳೆದುಕೊಂಡಿರ್ತಕ್ಕಂಥ ಮೈಬೂಬ್ ಮಹಿಳೆ ತನ್ನ ಮಗುವನ್ನ ತನಗೆ ಸಿಕ್ಕಿದೆ ಅಂತಕ್ಕಂಥ ಸಂತೋಷ ಒಂದ್ ಕಡೆ ವ್ಯಕ್ತವಾಗಿರುವಂತದ್ದು. ಸದ್ಯ ಏನು ಮಗುವನ್ನ ಕಳ್ಕೊಂಡಿರ್ತಕ್ಕಂಥ ತಾಯಿ ಮತ್ತು ಮಗು ಈಗ ಜಿಲ್ಲಾ ಆಸ್ಪತ್ರೆಯ ಅಲ್ಲಿ ಇರುವಂತದ್ದು. ಸೌಖ್ಯ. ಓಕೆ, ಥ್ಯಾಂಕ್ ಯು ಗುರು ಹಿರೇಮಠ್ ಮಾಹಿತಿಗೆ. ಸಿಸ್ಟರ್ ಅದೀವಿ ಮಂಗಳೂರು ಮೇಡಮ್ ಅದೀವಿ ಅಂತ ಹೇಳ್ಯಾರ. ಇವತ್ತು ಬೆಳಗ್ಗೆ 4:00